ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ಹೊಸ ತಂದೆ ತಾಯಿಯಾದವರಿಗೆ ಅಭಿನಂದನೆಗಳು. ಮಗು ಮನೆಗೆ ಬಂದ ಖುಷಿ ಜೊತೆಗೆ ಕೆಲವು ಚಿಂತೆಗಳು ಶುರುವಾಗ್ತವೆ ಅಲ್ವಾ? ಅದ್ರಲ್ಲಿ ಬಹುತೇಕ ಎಲ್ಲರಿಗೂ ಕಾಡೋ ಒಂದು ದೊಡ್ಡ ಆತಂಕ ಅಂದ್ರೆ ಮಗುವಿನ ತೊಪ್ಪುಳುಬಳ್ಳಿಯ ಆರೈಕೆ. ಇವತ್ತು ಆ ಆತಂಕವನ್ನ ಪೂರ್ತಿಯಾಗಿ ದೂರ ಮಾಡಿ ಇದ್ರ ಬಗ್ಗೆ ವೈಜ್ಞಾನಿಕವಾಗಿ ಏನ್ ಮಾಡ್ಬೇಕು ಅನ್ನೋದನ್ನ ಸರಳವಾಗಿ ತಿಳಿದುಕೊಳ್ಳೋಣ. ಹೌದು, ನೀವು ಕೇಳಿದ್ದು ಸರಿಯೇನೆ. ವೈದ್ಯಕೀಯ ತಜ್ಞರು ಹೇಳೋ ಪ್ರಕಾರ ಮಗುವಿನ ತುಪ್ಪುಳುಬಳ್ಳಿಯ ಆರೈಕೆಗೆ ಇರೋ ಅತ್ಯುತ್ತಮ ದಾರಿ ಅಂದ್ರೆ ಸುಮ್ನೆ ಇರೋದು. ಇದು ಕೇಳೋಕೆ ಸ್ವಲ್ಪ ವಿಚಿತ್ರ ಅನ್ಸ್ಬೋದು, ಆದ್ರೆ ಇದರ ಹಿಂದೆ ಒಂದು ಬಲವಾದ ವೈಜ್ಞಾನಿಕ ಕಾರಣ ಇದೆ. ಅದೇನು ಅಂತ ಮುಂದೆ ನೋಡೋಣ. ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿ ಮನೆಗೆ ಬಂದಾಗ ಮಗುವಿನ ಹೊಟ್ಟೆಯ ಮೇಲೆ ಒಂದು ಪ್ಲಾಸ್ಟಿಕ್ ಕ್ಲಿಪ್ ಜೊತೆಗಿನ ಆ ತೊಪ್ಪುಳುಬಳ್ಳಿಯ ತುಂಡಿದೆಯಲ್ಲ, ಅದ್ ನೋಡಕ್ ಸ್ವಲ್ಪ ಭಯ ಹುಟ್ಟಿಸುತ್ತೆ. ಹೊಸ ಪೋಷಕರಲ್ಲಿ ಇದೊಂದು ರೀತಿ ತೀವ್ರವಾದ ಆತಂಕಕ್ಕೆ ಕಾರಣ ಆಗೋದು ತುಂಬಾನೇ ಸಹಜ. ಆ ಭಾವನೆಗಳು ನಾರ್ಮಲ್. ಯಾಕಂದ್ರೆ ಅದು ಒಣಗುತ್ತಾ ಬಣ್ಣ ಬದಲಾಯಿಸ್ತಾ ಇರುತ್ತೆ. ಅದರ ಮೇಲೊಂದು ಪ್ಲಾಸ್ಟಿಕ್ ಕ್ಲಿಪ್ ನೋಡಕ್ಕೆ ಅಷ್ಟು ಚೆನ್ನಾಗಿ ಕಾಣಲ್ಲ. ಇದೇ ಕಾರಣಕ್ಕೆ ಕೆಲವೊಮ್ಮೆ ಒಳ್ಳೆ ಉದ್ದೇಶದಿಂದಾನೇ ನಮ್ಮ ಹಿರಿಯರು ಹೇಳೋ ಸಾಂಪ್ರದಾಯಿಕ ಮನೆಮದ್ದುಗಳು ಮಗುವಿಗೆ ಹಾನಿ ಮಾಡೋ ಸಾಧ್ಯತೆ ಇರುತ್ತೆ. ಸರಿ, ಹಾಗಿದ್ರೆ ಏನನ್ನೂ ಮಾಡದೇ ಇಲ್ಲೋದೇ ಯಾಕೆ ಬೆಸ್ಟ್ ವಿಧಾನ ಅಂತ ಈಗ ಅರ್ಥ ಮಾಡ್ಕೊಳ್ಳೋಣ. ಇದರ ಹಿಂದಿರೋ ವಿಜ್ಞಾನ ಗೊತ್ತಾದ್ರೆ ಖಂಡಿತವಾಗ್ಲೂ ಮನಸ್ಸಿನ ಆತಂಕ ಕಡಿಮೆ ಆಗುತ್ತೆ. ತೊಪ್ಪಳುಬಳ್ಳಿಯ ತುಂಡನ್ನ ಒಂದು ಗಾಯ ಅಂತ ಅಂದುಕೊಳ್ಳೇಬೇಡಿ. ಅದನ್ನ ಮರದಿಂದ ಬೇರ್ಪಟ್ಟ ಒಂದು ಒಣ ಎಲೆ ಅಂತ ನೆನ್ಪಿಟ್ಕೊಳ್ಳಿ. ಮರದಿಂದ ಬಿದ್ದ ಎಲೆ ಹೇಗೆ ತಾನಾಗೆ ಒಣಗಿ ಮುಡುಡ್ಕೊಂಡು ಉದುರಿ ಹೋಗುತ್ತೋ, ಇದು ಕೂಡ ಅಷ್ಟೇ, ಒಂದು ನೈಸರ್ಗಿಕ ಪ್ರಕ್ರಿಯೆ ಅಷ್ಟೇ. ಇಡೀ ಆಧುನಿಕ ಹೊಕ್ಕುಳಬಳ್ಳಿ ಆರೈಕೆ ನಿಂತಿರೋದು ಈ 2 ವೈದ್ಯಕೀಯ ಸತ್ಯಗಳ ಮೇಲೆ. ಮೊದಲನೇದು, ಅದರಲ್ಲಿ ನರಗಳ ಸಂಪರ್ಕ ಇರೋದಿಲ್ಲ, ಅಂದ್ರೆ ಅದನ್ನ ಮುಟ್ಟಿದ್ರೆ ಮಗುವಿಗೆ ನೋವಾಗೋದಿಲ್ಲ. ಎರಡನೇದು, ಅಲ್ಲೇನಾದ್ರೂ ಸೋಂಕು ತಗಲಿದ್ರೆ ಅದು ನೇರವಾಗಿ ರಕ್ತಕ್ಕೆ ಸೇರಿ ತುಂಬಾ ಬೇಗ ಗಂಭೀರವಾಗುವ ಅಪಾಯವಿರುತ್ತೆ. ಅದಕ್ಕೆ ನಮ್ಮ ಒಂದೇ ಒಂದು ಗುರಿಯೆಂದ್ರೆ ಅದನ್ನ ಒಣಗಲು ಬಿಡೋದು. ಸರಿ, ಇಷ್ಟೊತ್ತು ಯಾಕೆ ಅಂತ ತಿಳ್ಕೊಂಡ್ವಿ. ಈಗ ಹೇಗೆ ಅಂತ ನೋಡೋಣ. ಹೊಸ ಪೋಷಕರು ಅನುಸರಿಸಲೇಬೇಕಾದ ಸ್ಪಷ್ಟವಾದ, ಸರಳವಾದ 5 ನಿಯಮಗಳನ್ನ ಈಗ ಒಂದೊಂದಾಗಿ ನೋಡೋಣ. ಈ 5 ಪ್ರಮುಖ ನಿಯಮಗಳು ಇವು: ಬಳ್ಳಿಯನ್ನ ಒಣ ಮತ್ತು ತೆರೆದ ಜಾಗದಲ್ಲಿ ಇಡೋದು, ಅದರ ಬಣ್ಣ ಬದಲಾವಣೆಯನ್ನ ಗಮನಿಸೋದು, ಡೈಪರ್ ಅನ್ನ ಸರಿಯಾಗಿ ಮಡಚೋದು, ಅದು ಉದುರುವ ಸಮಯವನ್ನ ತಿಳಿದುಕೊಳ್ಳೋದು ಮತ್ತು ಸ್ಪಾಂಜ್ ಸ್ನಾನ ಮಾತ್ರ ಮಾಡಿಸೋದು. ಬನ್ನಿ, ಇವುಗಳನ್ನ ಈಗ ವಿವರವಾಗಿ ನೋಡೋಣ. ಆಧುನಿಕ ವೈದ್ಯಕೀಯ ಆರೈಕೆಯ ಗೋಲ್ಡನ್ ರೂಲ್ ಅಂದ್ರೆ ಡ್ರೈ ಕಾರ್ಡ್ ಕೇರ್, ಅಂದ್ರೆ ಬಳ್ಳಿಯನ್ನ ಒಣಗಿಸೋದು. ಬಹುಶಃ ನಮ್ಮ ತಾಯಂದಿರ ಕಾಲದಲ್ಲಿ ಸ್ಪಿರಿಟ್ ಹಾಕಿ ಅಂತ ಹೇಳಿರ್ಬೋದು. ಆದ್ರೆ ಈಗಿನ ಸಂಶೋಧನೆಗಳ ಪ್ರಕಾರ ಹಾಗೆ ಮಾಡೋದ್ರಿಂದ ಚರ್ಮದ ಮೇಲಿರೋ ಒಳ್ಳೆ ಬ್ಯಾಕ್ಟೀರಿಯಾಗಳು ಸತ್ತು ಬಳ್ಳಿ ಒಣಗಿ ಉದುರುವ ಪ್ರಕ್ರಿಯೆ ಇನ್ನೂ ನಿಧಾನವಾಗತ್ತೆ. ಹಾಗಾಗಿ ಕೋಣೆಯ ಗಾಳಿಯೇ ಅದನ್ನ ಒಣಗಿಸೋಕೆ ಸಾಕು, ಬೇರೇನೂ ಬೇಕಾಗಿಲ್ಲ. ಬಳ್ಳಿಯ ತುಂಡಿನ ಬಣ್ಣ ದಿನೇ ದಿನೇ ಬದಲಾಗೋದನ್ನ ನೋಡಿ ಆತಂಕ ಪಟ್ಕೊಳ್ಳಬೇಡಿ. ಅದು ಒಂದು ಸಹಜ ಪ್ರಕ್ರಿಯೆ ಮತ್ತು ಗುಣವಾಗ್ತಿದೆ ಅನ್ನೋದ್ರ ಸಂಕೇತ. ಮೊದಲಿಗೆ ಜೆಲ್ಲಿ ತರಹ ಹಳದಿ ಹಸಿರು ಬಣ್ಣದಲ್ಲಿರುತ್ತೆ, ಆಮೇಲೆ ಕಂದು ಬಣ್ಣಕ್ಕೆ ತಿರುಗುತ್ತೆ, ಕೊನೆಗೆ ಕಪ್ಪಾಗಿ ಗಟ್ಟಿಯಾಗಿ ಒಣಗಿ ಉದುರೋಲು ರೆಡಿಯಾಗುತ್ತೆ. ಬಳ್ಳಿಗೆ ಚೆನ್ನಾಗಿ ಗಾಳಿ ಆಡೋದು ತುಂಬಾನೇ ಮುಖ್ಯ. ಅದಕ್ಕೆ ಡೈಪರ್ ಹಾಕಿದಾಗ ಯಾವಾಗ್ಲೂ ಬಳ್ಳಿಯ ಕೆಳಗೆ ಬರೋ ಹಾಗೆ 1 ಇಂಚು ಮಡ್ಚಿ. ಇಲ್ಲದಿದ್ರೆ ಡೈಪರ್ ಒಳಗಿನ ಮೂತ್ರ ಅಥವಾ ತೇವಾಂಶ ಅಲ್ಲಿ ಸಿಕ್ಕಾಕೊಂಡು ಬ್ಯಾಕ್ಟೀರಿಯಾಗಳಿಗೆ ಹಬ್ಬವಾದಂತೆ ಆಗುತ್ತೆ. ಬಟ್ಟೆಯ ಲಂಗೋಟಿ ಬಳಸಿದ್ರೂ ಕೂಡ ಗಂಟು ಹೊಕ್ಕುಳದ ಕೆಳಗೆ ಇರುವ ಹಾಗೆ ನೋಡ್ಕೊಳ್ಳಿ. ಸಾಮಾನ್ಯವಾಗಿ ತೊಪ್ಪುಳು ಬಳಿ 5ರಿಂದ 15 ದಿನಗಳೊಳಗೆ ತಾನಾಗಿಯೇ ಉದ್ರಿ ಹೋಗುತ್ತೆ. ಕೆಲವು ಮಕ್ಕಳಲ್ಲಿ 3 ವಾರಗಳವರೆಗೂ ಸಮಯ ತಗೋಬಹುದು, ಅದೂ ಕೂಡ ನಾರ್ಮಲ್. ಇಲ್ಲಿ ಅತ್ಯಂತ ಪ್ರಮುಖವಾದ ನಿಯಮ ಏನಂದ್ರೆ ಅದನ್ನ ಯಾವತ್ತೂ ಯಾವುದೇ ಕಾರಣಕ್ಕೂ ಎಳೆಲೇಬಾರದು. ಇದೊಂದು ತುಂಬಾನೇ ಕಟ್ಟುನಿಟ್ಟಾದ ನಿಯಮ. ತೊಪ್ಪುಳು ಬಳ್ಳಿ ಉದುರು ಆ ಜಾಗ ಪೂರ್ತಿಯಾಗಿ ಒಣಗಿದ 2 ದಿನಗಳ ನಂತರವಷ್ಟೇ ಮಗುವಿಗೆ ನೀರಿನಲ್ಲಿ ಮುಳುಗಿಸಿ ಸ್ನಾನ ಮಾಡಿಸ್ಬೋದು. ಒಂದು ವೇಳೆ ಆಕಸ್ಮಿಕವಾಗಿ ಬಳ್ಳಿಗೆ ಸ್ವಲ್ಪ ಕೊಳೆಯಾದ್ರೆ ಕುದಿಸಿ ಆರಿಸಿದ ನೀರಲ್ಲಿ ಶುದ್ಧ ಹತ್ತಿಯನ್ನ ಅದ್ದಿ ನಿಧಾನವಾಗಿ ಒರೆಸಿ ಆಮೇಲೆ ಒಣ ಬಟ್ಟೆಯಿಂದ ನೀಟಾಗಿ ಒಣಗಿಸ್ಬಿಡಿ, ಅಷ್ಟೇ. ಸರಿ, ಈಗ ನಮ್ಮ ಸಂಸ್ಕೃತಿಯಲ್ಲಿ ಸಾಮಾನ್ಯವಾಗಿ ಪಾಲಿಸಿಕೊಂಡು ಬರುವ ಕೆಲವು ಪದ್ಧತಿಗಳ ಬಗ್ಗೆ ಮಾತಾಡೋಣ. ನೋಡಿ, ನಮ್ಮ ಹಿರಿಯರ ಉದ್ದೇಶ ಯಾವಾಗಲೂ ಪ್ರೀತಿ ಮತ್ತು ಕಾಳಜಿಯೇ ಆಗಿರುತ್ತೆ. ಆದ್ರೆ ಕೆಲವು ಪದ್ಧತಿಗಳು ವೈದ್ಯಕೀಯವಾಗಿ ಅಪಾಯಕಾರಿಯಾಗಿರಬಹುದು. ಅರಿಶಿಣ, ಎಣ್ಣೆ, ಭಸ್ಮ ಅಥವಾ ಬೇರೆ ಯಾವುದಾದ್ರೂ ಪೇಸ್ಟ್ ಹಚ್ಚೋದು ಒಂದು ಸಾಮಾನ್ಯ ಪದ್ಧತಿ. ಆದ್ರೆ ಇದ್ರಿಂದ ಆಗೋದೇನಂದ್ರೆ ಆ ವಸ್ತುಗಳು ಬಳ್ಳಿಗೆ ಗಾಳಿ ಆಡದಂತೆ ಮಾಡಿ ತೇವಾಂಶವನ್ನ ಅಲ್ಲೇ ಹಿಡಿದಿಟ್ಕೊಳ್ತವೆ. ಇದು ಗಂಭೀರ ಸೋಂಕುಗಳಿಗೆ ಕಾರಣವಾಗ್ಬೋದು. ನೆನ್ಪಿಡಿ, ಬಳ್ಳಿಗೆ ಬೇಕಾಗಿರೋದು ಕೇವಲ ಶುದ್ಧ ಒಣಗಾಳಿ ಅಷ್ಟೇ.
ಹೊಟ್ಟೆಯ ಒಳಗಿನ ಸ್ನಾಯುಗಳು ಸರಿಯಾಗಿ ಮುಚ್ಚದಿದ್ದಾಗ ಹರ್ನಿಯಾ ಅಥವಾ ಹೊಕ್ಕುಳು ಉಬ್ಬೋದು ಆಗುತ್ತೆ. ಅದಕ್ಕೂ ಚರ್ಮದ ಮೇಲಿರೋ ಬಳ್ಳಿಗೂ ಯಾವುದೇ ಸಂಬಂಧ ಇಲ್ಲ. ನಾಣ್ಯ ಇಟ್ಟು ಟೇಪ್ ಮಾಡೋದ್ರಿಂದ ಒಳಗಿನ ಸ್ನಾಯು ಸರಿಹೋಗಲ್ಲ, ಬದಲಿಗೆ ಮಗುವಿನ ಸೂಕ್ಷ್ಮ ಚರ್ಮಕ್ಕೆ ಹಾನಿಯಾಗಿ ಗಂಭೀರ ಸೋಂಕು ತಗುಲುತ್ತೆ. 90% ಹರ್ನಿಯಾಗಳು 2 ವರ್ಷದೊಳಗೆ ತಾವಾಗಿಯೇ ಸರಿಹೋಗ್ತವೆ. ಸೊಂಟೆಗ್ ಕಟ್ಟೋ ದಾರ ಏನಾಗಬಹುದು ಅಂದ್ರೆ ಬಳ್ಳಿಯ ಮೇಲಿರೋ ಪ್ಲಾಸ್ಟಿಕ್ ಕ್ಲಿಪ್ಪಿಗೆ ಸಿಕ್ಕಾಕೊಂಡು ಬಳ್ಳಿ ಸಮಯಕ್ಕಿಂತ ಮುಂಚೆಯೇ ಕಿತ್ತುಬರೋ ಅಪಾಯವೇ ಇರುತ್ತೆ. ಅಷ್ಟೇ ಅಲ್ಲ, ಹಾಲು ಕುಡಿದ್ಮೇಲೆ ಮಗುವಿನ ಹೊಟ್ಟೆ ಹಿಗ್ಗೋದ್ರಿಂದ ಬಿಗಿಯಾದ ದಾರ ಉಸಿರಾಟಕ್ಕೂ ತೊಂದರೆ ಮಾಡಬಹುದು. ಈಗ ಅತಿ ಮುಖ್ಯವಾದ ಭಾಗ. ಯಾವ ಲಕ್ಷಣಗಳು ಕಂಡುಬಂದರೆ ತಕ್ಷಣ ವೈದ್ಯರನ್ನ ಸಂಪರ್ಕಿಸಬೇಕು ಅನ್ನೋದನ್ನ ನೋಡೋಣ. ಇದರಿಂದ ಸರಿಯಾದ ಸಮಯದಲ್ಲಿ ಕ್ರಮ ತೆಗೆದುಕೊಳ್ಳೋಕೆ ಸಹಾಯ ಆಗತ್ತೆ. ನೋಡಿ, ಬಳ್ಳಿಯ ಬುಡದಲ್ಲಿ ಸ್ವಲ್ಪ ಒಣಗಿದ ರಕ್ತ ಕಾಣೋದು ಸಹಜ, ಅದಕ್ಕೆ ಹೆದರಬೇಡಿ. ಆದ್ರೆ ಹೊಕ್ಕುಳೆದ ಸುತ್ತ ಚರ್ಮ ಕೆಂಪಾಗೋದು, ಕೆಟ್ಟ ವಾಸನೆ ಜೊತೆ ಕೀವು ಬರೋದು, ರಕ್ತಸ್ರಾವ ನಿಲ್ಲದೇ ಇರೋದು ಅಥವಾ ಮಗುವಿಗೆ ಜ್ವರದ ಲಕ್ಷಣಗಳು ಕಂಡುಬಂದ್ರೆ ತಡ ಮಾಡದೆ ವೈದ್ಯರನ್ನು ಸಂಪರ್ಕಿಸಿ. ಹೊಕ್ಕುಳದ ಬುಡದಿಂದ 0.5 ಸೆಂಟಿಮೀಟರ್ಗಿಂತ ಹೆಚ್ಚು ದೂರಕ್ಕೆ ಚರ್ಮ ಕೆಂಪಾಗಿ ಊದ್ಕೊಂಡಿದ್ರ ಅದು ಓಂಫೆಲೈಟಿಸ್ ಅನ್ನೋ ಗಂಭೀರ ಸೋಂಕಿನ ಲಕ್ಷಣವಾಗಿರಬಹುದು. ತಕ್ಷಣ ಗಮನಿಸಬೇಕಾದ ವಿಷಯ ಇದು. ನವಜಾತ ಶಿಶುವಿನಲ್ಲಿ ಜ್ವರ ಇದೆಯಾ ಅಂತ ನೋಡಕ್ಕೆ ಥರ್ಮಾಮೀಟರನ್ನ ಮಗುವಿನ ಕಂಕುಳಿನಲ್ಲಿ ಇಟ್ಟು ಪರೀಕ್ಷಿಸಿ. ತಾಪಮಾನ 37.5 ಡಿಗ್ರಿ ಸೆಲ್ಸಿಯಸ್ಗಿಂತ ಹೆಚ್ಚಿದ್ರೆ ಅದು ಜ್ವರದ ಸಂಕೇತ. ನಾವು ಈಗ ಅಂತಿಮ ಹಂತಕ್ಕೆ ಬಂದಿದ್ದೇವೆ. ನೆನಪಿಡಬೇಕಾದ ಅತಿ ಮುಖ್ಯವಾದ ವಿಷಯ ಅಂದ್ರೆ ಪ್ರಕೃತಿಯನ್ನು ನಂಬಬೇಕು. ಏನನ್ನೂ ಮಾಡದಿರುವ ಮೂಲಕ ಮಗುವಿಗೆ ಅತ್ಯುತ್ತಮವಾದ ಸುರಕ್ಷಿತವಾದ ಆರೈಕೆಯನ್ನೇ ನೀಡುತ್ತಿದ್ದೀರಿ. ಸಂಬಂಧಿಕರು ಒತ್ತಡ ಹಾಕಿದಾಗ ಅಥವಾ ಏನಾದ್ರೂ ಮಾಡ್ಲೇಬೇಕು ಅಂತ ಮನಸ್ಸಿಗೆ ಅನಿಸಿದಾಗಲೂ ಈ ಸರಳ ಮಂತ್ರವನ್ನ ನೆನಪಿಟ್ಟುಕೊಳ್ಳಿ. ಒಣಗಿಸಿಡಿ, ತೆರೆದಿಡಿ ಮತ್ತು ಅದನ್ನು ಅದರ ಪಾಡಿಗೆ ಬಿಡಿ. ಯಾಕಂದ್ರೆ ಲಕ್ಷಾಂತರ ವರ್ಷಗಳ ಮಾನವ ವಿಕಾಸ ಈ ಪ್ರಕ್ರಿಯೆಯನ್ನ ಈಗಾಗಲೇ ಪರಿಪೂರ್ಣಗೊಳಿಸಿದೆ. ಈ ಒಂದು ಅದ್ಭುತವಾದ ಮಾತಿನೊಂದಿಗೆ ಮುಗಿಸೋಣ. ಏನು ಮಾಡದೇ ಇರೋದು ಒಂದು ನಿಷ್ಕ್ರಿಯ ಆಯ್ಕೆಯಲ್ಲ, ಬದಲಿಗೆ ಅದು ಮಗುವಿನ ಆರೋಗ್ಯಕ್ಕಾಗಿ ಮಾಡುವ ಅತ್ಯಂತ ಸಕ್ರಿಯವಾದ, ಬುದ್ಧಿವಂತಿಕೆಯ ಮತ್ತು ರಕ್ಷಣಾತ್ಮಕ ಕೆಲಸ. ಈ ಜ್ಞಾನದೊಂದಿಗೆ ಎಲ್ಲ ಪೋಷಕರು ಆತ್ಮವಿಶ್ವಾಸದಿಂದ ತಮ್ಮ ಮಗುವಿನ ಆರೈಕೆಯನ್ನ ಮಾಡಬಹುದು.